ಅತ್ತೆ ಸೀರೆ ಉಟ್ಟರೆ ಇಷ್ಟೊಂದು ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಮ್ಮನ ಸೀರೆ ಉಟ್ಟಷ್ಟೇ ಖುಷಿ ಆಗ್ತಿದೆ. ಅಭಿ ಹೇಳ್ತಿದ್ದ ಈ ಸೀರೆ ಉಟ್ಟರೆ ಅಮ್ಮ ಜೊತೆಲಿರ್ತಾರೆ ಅಂತ. ಅದು ನಿಜ ಅಂತ ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಭಿ ಫಾರ್ ದಿಸ್ ಬ್ಯೂಟಿಫುಲ್ ಸ್ಯಾರಿ. ಹೌದು, ಈ ಹೇರ್ ಸ್ಟೈಲ್ ಈ ಸ್ಯಾರಿಗೆ ಸೂಟ್ ಆಗ್ತಾ ಇದೆಯಾ? ಅಭಿಗೆ ಇಷ್ಟ ಆಗುತ್ತಾ? ಶ್ರಾವಣಿ, ಏನ್ ಶ್ರಾವಣಿ ಅವರು ಮದ್ವೆ ಅಲಂಕಾರಕ್ಕಿಂತ ತುಂಬಾ ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ದೀರಾ? ನನ್ನ ಮದ್ವೆಲಂತೂ ನನ್ನ ಗಂಡನ ಮುಂದೆ ಚೆನ್ನಾಗಿ ಕಾಣಿಸ್ಲಿಲ್ಲ. ಅಟ್ಲೀಸ್ಟ್ ಈ ಮದ್ವೆಲಾದ್ರೂ ನನ್ನ ಗಂಡನ ಮುಂದೆ ಚೆನ್ನಾಗಿ ಕಾಣಿಸೋದು ಬೇಡವಾ? ಅದು ಅಲ್ಲದೆ ನನ್ನ ಗಂಡ ಕೊಟ್ಟಿರೋ ಸೀರೆ ಉಟ್ಕೊಂಡಿದ್ದೀನಿ. ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿರೋದು ನೋಡಿದ್ರೆ ನನಗೇನೋ ಅನ್ನಿಸ್ತಾ ಇದೆ. ಏನು ಇವತ್ತು ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ತೀಯಾ ಅಲ್ವಾ? ಹೌದು, ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಭಯ ಆಗ್ತಾ ಇದೆ. ಮನಸ್ಸಲ್ಲಿರೋ ಒಳ್ಳೆ ಮಾತನ್ನ ಹೇಳೋದಕ್ಕೆ ಭಯ ಯಾಕೆ? ಓ, ಗೊತ್ತಾಯ್ತು. ಲಾಸ್ಟ್ ಟೈಮ್ ಅಭಿಗೆ ನೀನು ಐ ಲವ್ ಯು ಹೇಳಿದಾಗ ಸಪ್ರೇಟ್ ಆಗಿದೆ ಅಂತನಾ? ಹೌದು, ನಾನು ತುಂಬ ಪ್ರೀತಿಯಿಂದ ಹತ್ರ ಆಗಕ್ಕೆ ಹೋದಾಗೆಲ್ಲ ನಾವು ದೂರ ಆಗ್ತಾ ಇದ್ದೀವಿ. ಅದಕ್ಕೆ ಭಯ ಆಗ್ತಾ ಇದೆ. ಹೀಗೆ ದೂರದಲ್ಲಿ ಇಟ್ಕೊಂಡು ಪ್ರೀತಿ ಮಾಡೋದು ಒಳ್ಳೇದಾ ಅಂತ. ತಪ್ಪು ಶ್ರಾವಣಿ. ಮನಸ್ಸಲ್ಲಿರೋದನ್ನ ಎದುರುಗಡೆ ಇರೋರಿಗೆ ಹೇಳ್ದೆ ಮುಚ್ಚಿಟ್ಕೊಂಡು ಬದುಕೋದು ತುಂಬ ದೊಡ್ಡ ತಪ್ಪು. ಮನ್ಸಾರೆ ಹೇಳ್ಕೋಬೇಕು, ಆಮೇಲೆ ಬಂದಿರೋದನ್ನ ಎದುರಿಸ್ಬೇಕು. ಅದೇ ತಾನೇ ಜೀವನ. ಇಷ್ಟು ಬೇಗ ಮರ್ತ್ಬಿಟ್ಯಾ? ನಿನ್ನ ಪ್ರೀತಿ ಮೇಲೆ ನಿನ್ ನಂಬಿಕೆ ಇಲ್ವಾ ಶ್ರಾವಣಿ? ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ, ಆದರೆ ವಿಧಿ ಮೇಲಿಲ್ಲ. ಪ್ರೀತಿ ಅನ್ನೋದು ಸಹ ಹಣೆ ಬರಹದಲ್ಲಿ ಬರ್ದಿರೋದೇ ಅಲ್ವಾ? ನೀನು ಅದನ್ನ ನಂಬಲೇಬೇಕು. ಯಾಕಂದ್ರೆ ಅಭಿ ನಿನ್ನ ಹತ್ರ 2ನೇ ಸರಿ ಬರೋ ಹಾಗೆ ಮಾಡಿದ್ದು ಇದೇ ವಿಧಿ ಅಲ್ವಾ? ನೀನು ನಂಬು ಶ್ರಾವಣಿ. ನಿನ್ನ ಪ್ರೀತಿ ಮೇಲೆ ನಂಬಿಕೆ ಇಡು. ಚೆನ್ನಾಗಿರ್ಬೇಕಾದ್ರೆ ಎಲ್ಲ ಹೇಳ್ಕೊಬಿಡ್ಬೇಕು. ಸಂಬಂಧನ ಗಟ್ಟಿ ಮಾಡ್ಕೋಬೇಕು. ಹೋಗು, ಅಭಿ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನ ಮನಸ್ಸು ಬಿಚ್ಚಿ ಹೇಳ್ಕೊಂಬಿಡು. ಹಾ, ಇನ್ನೊಂದು ಸ್ವಲ್ಪ ಹೊತ್ತು ವೆಡ್ಡಿಂಗ್ ವೆನ್ಯೂಗೆ ಬರ್ತಾ ಇದೀವಿ. ಶ್ರಾವಣಿ ಅವರೇ, ಯಾವ್ದಿದೆ ಸ್ಯಾರಿ ಇಷ್ಟು ಚೆನ್ನಾಗಿದೆ? ಚೆನ್ನಾಗಿ ಕಾಣಿಸ್ತಿದ್ಯಾ? ಇದು ಬರೀ ಚೆನ್ನಾಗಲ್ಲ, ಸೂಪರ್ ಆಗಿ ಕಾಣಿಸ್ತಿದ್ದೀರಾ. ಅಭಿ ಏನಾದ್ರು ನಿಮ್ಮನ್ನ ಇವಾಗ ನೋಡಿದ್ರೆ ಮುಗೀತು ಕತೆ. ಇಸ್ ಇಟ್? ಅಭಿ ಎಲ್ಲಿ? ಅಭಿ ಆಗ್ಲೇ ವೆಡ್ಡಿಂಗ್ ವೆನ್ಯೂಗೆ ಹೋಗಾಯ್ತು. ಈಗಷ್ಟೇ ಚಕ್ರಿ ಅಂಕಲ್ ಜೊತೆ ಹೋದ. ಓಕೆ ಬಿಡು. ಆದ್ಯ ಎಲ್ಲಿ? ಆದ್ಯನ ಮಾಮ್ ಮತ್ತೆ ತಂದೆ ಕರ್ಕೊಂಡು ಹೋದ್ರು. ನಾನು ನೀವು ಕರ್ಕೊಂಡು ಹೋಗ್ತೀವಿ ಅಂತ ಎಷ್ಟ್ ಹೇಳಿದ್ರು ಕೇಳ್ದೆ ಕರ್ಕೊಂಡು ಹೋಗೇ ಬಿಟ್ರು. ಎಲ್ಲ ಮುಗ್ದೋಯ್ತು ಶ್ರಾವಣಿ ಅವ್ರೆ. ಇನ್ ನಮ್ ಕೈಲಿ ಏನೂ ಇಲ್ಲ. ವಿಕ್ಕಿ ಕೈಯಿಂದ ಅವಳೇ ಹೇಗಾದ್ರೂ ಬಚಾವಾಗ್ಬೇಕು. ಅಲ್ವೋ, ನೆನ್ನೆ ಅಷ್ಟು ಶಾಸ್ತ್ರಕ್ಕೂ ಬಂದಿಲ್ಲ. ಇವತ್ತು ಮುಹೂರ್ತಕ್ಕಾದ್ರೂ ಬರೋದು ಬೇಡವನ? ಏನಾಗಿದೆ ನಿನಗೆ? ಶ್ರಾವಣಿ ಫೋನ್ ಮಾಡಿದ್ರೆ ಫೋನ್ ಬೇರೆ ಪಿಕ್ ಮಾಡ್ತಿಲ್ವಂತೆ. ಯಾಕೋ ನಿನ್ನ ಮದುವೆಗೆ ಬರ್ತಿಲ್ಲ? ನನಗಾಗೋದಿಲ್ಲ ಅಣ್ಣ. ಸುಮ್ಮನೆ ಆಗೋದಿಲ್ಲ ಅಂದರೆ ಯಾರು ನಂಬ್ತಾರೆ? ಏನು ವಿಷಯ ಅಂತ ಹೇಳು. ಅಲ್ಲಿ ಬಂದರೆ ನಿನಗೇನಾದರೂ ಸಮಸ್ಯೆ ಆಗುತ್ತಾ? ಅಥವಾ ಯಾರಾದರೂ ಬರಬೇಡ ಅಂತ ಹೇಳಿದಾರಾ? ಆ ಥರ ಏನೂ ಇಲ್ಲ ದೊಡಮ್ಮ. ಮತ್ತೆ ಯಾಕೋ ಬರ್ತಿಲ್ಲ? ಅವನು ಕಾರಣ ಹೇಳೋ ಥರ ಕಾಣ್ತಿಲ್ಲ. ನೋಡೋ, ನೀನು ಬರದೆ ನಾವು ಹೋಗೋದಿಲ್ಲ. ಅಲ್ಲಿ ನಿಮ್ಮ ಅಕ್ಕ ಕೇಳಿದ್ರೆ ನಾವೇನು ಹೇಳೋದು? ಬಂದು ಮುಖ ತೋರಿಸಿ ಸ್ವಲ್ಪ ಹೊತ್ತಿದ್ದು ಬರುವಂತೆ ನಡಿ ನೀನು. ಪ್ಲೀಸ್ ದೊಡಮ್ಮ,
ನನಗೆ ಫೋರ್ಸ್ ಮಾಡಬೇಡಿ. ನನಗೆ ಬರೋದಕ್ಕೆ ಇಷ್ಟ ಇಲ್ಲ, ಇಂಟ್ರೆಸ್ಟು ಇಲ್ಲ. ಇವಂದು ಮತ್ತದೇ ರಾಗನಾ? ಏನು ಮದ್ವೆಗೆ ಬರಲ್ವಂತ? ಅಲ್ಲ ಕಣೋ, ನೀನ್ ಯಾಕೆ ಬರಲ್ಲ ಅಂತ ಕಾರಣ ಹೇಳಿದ್ರೆ ಯಾರು ನಿನ್ನ ಒತ್ತಾಯ ಮಾಡಲ್ಲ. ನಿಶಿ, ನಿನಗೆ ಕಾರಣ ಹೇಳೋ ಅವಶ್ಯಕತೆ ನನಗಿಲ್ಲ. ನೀನು ಹೋಗ್ತಾ ಇದೆಯಲ್ಲ, ನೀನು ಹೋಗು. ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ. ನಾನೇನಕ್ಕೆ ನಿನ್ನ ಹತ್ರ ಕಾಲ್ ಕೆರ್ಕೊಂಡು ಜಗ್ಲಕ್ ಬರ್ಲಿ? ನೀನ್ ಸರಿಯಾಗಿ ಮಾತಾಡಿದ್ರೆ ಯಾರು ನಿನ್ನ ಪ್ರಶ್ನೆ ಮಾಡೋದಿಲ್ಲ. ಅಲ್ಲಿ ನಡೀತಿರೋದು ನಿಮ್ಮ ಅಕ್ಕನ ಗಂಡನ ತಂಗಿ ಮದ್ವೆ. ಒಂದು, ನೀನ್ ಮದ್ವೆ ಮನೇಲಿ ಖುಷಿಯಾಗಿ ಓಡಾಡ್ಕೊಂಡಿರ್ಬೇಕು, ಇಲ್ಲ ಅಂದ್ರೆ ಏನಕ್ಕೆ ಬರ್ತಿಲ್ಲ ಅಂತ ಕಾರಣ ಹೇಳ್ಬೇಕು. ನೀನ್ ಏನು ಮಾತಾಡದೆ ಹೀಗೆ ನಿಂತ್ಬಿಟ್ರೆ ನಾವೆಲ್ಲ ಏನಂತ ಅರ್ಥ ಮಾಡ್ಕೋಬೇಕು? ನಿಶಿ, ಇನ್ವೆಸ್ಟಿಗೇಷನ್ ಆಫೀಸರ್ ತರ ಮಾತಾಡಬೇಡ. ನೀನ್ ಸೈಲೆಂಟ್ ಆಗಿದ್ರೆ ಸಾಕು. ಮೊದಲು ಅವನಿಗೆ ಮಾತಾಡೋದಕ್ಕೆ ಬಿಡು. ನನಗೆ ಮಾತಾಡೋದಕ್ಕೆ ಏನೂ ಇಲ್ಲ. ಸುಮ್ಮನೆ ನೀವೆಲ್ಲ ಕಿರಿಕಿರಿ ಮಾಡಬೇಡಿ, ನೀವೆಲ್ಲ ಹೋಗಿ. ವರದಾ, ಅವನಿಗೆ ಇಷ್ಟ ಬಂದಾಗ ಮಾಡ್ಕೊಳ್ಳಿ, ನಾವು ಹೊರಡೋಣ ನಡಿ. ಶ್ರಾವಣಿಗೆ ಕೇಳಿದ್ರೆ ಏನೋ ಒಂದು ನೆಪ ಹೇಳೋದು ಬೇಡ, ನಾವು ಅವ್ನು ಬರಲ್ಲ ಅಂತಾನೆ ಹೇಳೋಣ. ಅವ್ರ ಅಕ್ಕನಿಗೆ ಅವನೇ ಉತ್ತರ ಕೊಟ್ಕೊಳ್ಳಿ. ನೋಡಮ್ಮಯ್ಯ, ನೀನ್ ಅಲ್ಲಿಗೇನಾದ್ರೂ ಬಂದಿಲ್ಲ ಅಂದ್ರೆ ಒಂದು ದೊಡ್ಡ ಡ್ರಾಮಾ ನೋಡೋದನ್ನ ಮಿಸ್ ಮಾಡ್ಕೋತೀಯ. ಏನೇ ನಿನ್ನ ಮಾತಿನ ಅರ್ಥ? ಏನದು ಡ್ರಾಮಾ? ಬಿಂದು, ನಿನಗೆಲ್ಲ ಗೊತ್ತಲ್ವಾ? ಅದೇನ್ ಡ್ರಾಮಾ ಅಂತ ಹೇಳಮ್ಮ. ಇವ್ರದ್ದು ಶುರು ಆಯಿತು. ಬಾಯ್ ಮುಚ್ಕೊಂಡು ಬಾರೆ. ಡ್ರಾಮಾ ಅಂತೆ ಡ್ರಾಮಾ, ಎಲ್ಲ ನನ್ನ ಕರ್ಮ. ಬಿಂದು ಏನು ನಿಂತರ ನಾಟಕಗಾರ್ತಿನ? ಅವಳೇನು ಹೇಳ್ತಾಳೆ ಡ್ರಾಮಾ? ಮದುವೆ ಮುಗಿಸ್ಕೊಂಡು ಬಂದಮೇಲೆ ನಿನಗಿದೆ ಮಾರಿ ಹಬ್ಬ. ನಡಿ ನೀನು. ಈ ಮನೇಲಿ ನಮ್ಮ ಮಾತಿಗೆ ಬೆಲೆನೇ ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಅಮ್ಮಯ್ಯ, ಪ್ಲೀಸ್ ಬಾರೋ. ಅಲ್ಲೇ ಇದ್ರೆ ಏನಾದರೂ ಮಾಡ್ಬೋದು. ಅದಕ್ಕೆ ನಾನು ಬರ್ತಾ ಇಲ್ಲ. ನಾನು ಅಲ್ಲಿ ಬಂದು ಮಾಡೋ ಅಂಥದ್ದು ಏನೂ ಇಲ್ಲ.